ಪ್ರೈಸ್ ದ ಲಾರ್ಡ್ ಜೀಸಸ್. ಕರ್ತನ ಮೂಲಕ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ಬಿಡುಗಡೆ ಉಂಟಾ ಎಂಬುದರ ಬಗ್ಗೆ ಸ್ವಲ್ಪ ಮಾತನಾಡಲಿಕ್ಕೆ ಅನಿಸ್ತಾ ಇದೆ. ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. 2 ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ. ಇಂದು ಪ್ರಪಂಚದಲ್ಲಿ ಬಿಡುಗಡೆಗಾಗಿ ಸಾವಿರಾರು ಜನ ಪರಿತಪಿಸುತ್ತಿರುತ್ತಾರೆ. ಬಿಡುಗಡೆ ಹೊಂದಲು ತುಂಬಾ ಪ್ರಯತ್ನಿಸುತ್ತಲಿರುತ್ತಾರೆ. ಆದರೆ ಕರ್ತನ ಮಹಿಮೆಯುಳ್ಳ ಕರ್ತನ ಹೃದಯ ಯಾರಲ್ಲಿ ಇರುತ್ತಾ, ಅಥವಾ ಕರ್ತನ ಒಂದು ಕರುಣೆ ಆತನ ಮಕ್ಕಳನ್ನು ಎಲ್ಲಾ ವಿಧವಾದ ಕಟ್ಟುಗಳಿಂದ, ಎಲ್ಲಾ ವಿಧವಾದ ಸಮಸ್ಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಕರ್ತನ ಮಹಿಮೆ, ಕರ್ತನ ಆಶೀರ್ವಾದ, ಕರ್ತನ ಹೃದಯ ಆತನ ಮಕ್ಕಳಿಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಬಿಡುಗಡೆ ಮಾಡುತ್ತದೆ. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಕಟ್ಟುಗಳಿಗೆ ಕಾರಣವೆಂಬ ಮುಖ್ಯವಾಗಿ ಪಿಶಾಚಿಯ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು. ಕೆಲವರಿಗೆ ಪಾರಂಪರ್ಯತೆಯಿಂದಲೂ ಸೈತಾನನ ಕಾಟ ಇರ್ತಾನೇ ಇರುತ್ತೆ. ನೋಡ್ತಾ ಇರ್ತೀವಿ ನಾವು ಪ್ರಪಂಚದಲ್ಲಿ. ಕೆಲವರಿಗೆ ಏನಾದರೂ ಒಂದು ತೊಂದರೆಗಳು ಇರ್ತಾನೇ ಇರ್ತಾವೆ. ಅವರಿಗೆ ಅವರು ಅರಿತುಕೊಂಡು ದೇವರ ವಾಕ್ಯಗಳ ಕಡೆ ಬರುವುದಿಲ್ಲ. ಅವ್ರು ಬಂದ್ರೂ ಅದನ್ನ ಅವರಿಗೆ ಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಸೈತಾನನ ಕಾಟ ಅವ್ರಿಗೆ ಹೆಚ್ಚಾಗಿರುತ್ತೆ. ಪಾಪಗಳು ಸಹ ಅವರಲ್ಲಿ ತುಂಬಾ ಹೆಚ್ಚಿಗೆ ಇರುತ್ತವೆ. ಆಚಾರದ ಕಟ್ಟುಗಳು ಕೆಲವರಿಗೆ ಜನ್ಮ ಸ್ವಭಾವದ ಕಟ್ಟು. ಅದೇ ಹೇಳಿದ್ನಲ್ಲ, ಜನ್ಮ ಪಾರಂಪರ್ಯತೆ. ಹೇಳ್ತಾ ಇರ್ತಾರೆ ನೋಡ್ರಿ, ಅವ್ರ ಅಜ್ಜಿ ಆ ಮೊಮ್ಮಗಳ ಮೈಯಲ್ಲಿ ಬಂದಿದ್ಲಂತೆ, ದೆವ್ವ ಹಿಡಿದಿದ್ಲಂತೆ. ಅದಿಲ್ಲಿ ಉಕ್ಕಡಗಾತ್ರಿಗೆ ಏನೋ ಹೋಗಿದ್ರಂತೆ, ಮಂತ್ರ ಮಾಡಿಸಿದ್ರಂತೆ, ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಆಗಲಿ ಆಮೇಲೆ ಅವ್ರ ಅಮ್ಮ ಅವ್ರ ಮೈಯಲ್ಲಿ ಬಂದ್ಲಂತೆ, ಅವ್ರ ಅಪ್ಪ ಬಂದದ್ಲಂತೆ, ಅವ್ರ ಅಜ್ಜ ಬಂದದ್ಲಂತೆ. ಇವೇ ನಡೀತಿರ್ತವೆ ಕೆಲವರು ಒಂದು ಮನೆತನಗಳಲ್ಲಿ. ಅದಕ್ಕೆಲ್ಲ ಕಾರಣ ಅವರವರ ಭಾವನೆಗಳ ಮೂಲಕ. ಅವರಿಗೆ ಯಾವುದೇ ರೀತಿ ಜ್ಞಾನದ ಸಲಹೆಗಳಿರೋದಿಲ್ಲ. ಅವ್ರ ಅಜ್ಞಾನದಲ್ಲೇ ಬೆಳೆದಿರ್ತಾರೆ. ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರ ಅಜ್ಞಾನದಲ್ಲೇ ಹೋಗ್ಬಿಡ್ತಾರೆ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಾವೇನಾದರೂ ತಪ್ಪು ಮಾಡ್ಬೇಕಂದ್ರೆ ಅದು ಮನಸ್ಸಿನಲ್ಲಿ ಒಂದ್ಸಲ ಆಡಿಸುತ್ತೆ, ಇದು ತಪ್ಪು ಅಂತೇಳಿ. ಅದು ತಿಳ್ಕೊಂಡು ಸ್ವಲ್ಪ ದೂರ ಹೋದ್ರೆ ತುಂಬ ಒಳ್ಳೆಯದಾಗುತ್ತೆ.
ಏನಂತೀರ? 2 ಕಲ್ಲಿರ್ತವೆ. 2 ಕಲ್ಲುಗಳಿದ್ದಾಗ ಆ ಕಲ್ಲುಗಳು ಮಾತಾಡ್ತಾ ಇರ್ತವೆ. ನಾನ್ ದೊಡ್ಡವನು, ನಾನ್ ಜ್ಞಾನಿ, ನೀನ್ ಅಜ್ಞಾನಿ. ಇಲ್ಲ ನೀನ್ ಅಜ್ಞಾನಿ, ನಾನ್ ಜ್ಞಾನಿ. ಈ ಟೈಪ್. ಆವಾಗ ಅವು ಮಾತಾಡ್ತಾ ಗಲಾಟೆ ಮಾಡ್ತಾ ಇರ್ತಾವ. ಅಲ್ಲಿ ಆ ಒಂದು ಪ್ಲೇಸಲ್ಲಿ ಆ ದಾರಿ ಪಕ್ಕದಲ್ಲೇ ಒಬ್ರು ಪಾಸ್ಟ್ರು ಹೋಗ್ತಾ ಇರ್ತಾರೆ. ಆ ಕಲ್ಲುಗಳು ಮಾತಾಡಿಸ್ತಾರೆ. ಯಾಕಪ್ಪ ಗಲಾಟೆ ಮಾಡ್ತೀರಾ? ನೋಡಿ ಪಾಸ್ಟರ್, ಅವನು ನಾನು ಜ್ಞಾನಿ, ನಾನು ದೊಡ್ಡವನು ಅಂತಾನೆ. ಅದಕ್ಕೆ ಪಾಸ್ಟರ್ ಹೇಳ್ತಾರೆ, ಸರಿ ನೀವು ಬರ್ರಿ, ಇಬ್ರು ಬರ್ರಿ ಅಂದ್ರೆ, ನಾನೇ ಬರೋಣ ಅಂತೇಳಿ ಒಂದು ಕಲ್ಲು ತುಂಬಾ ಅಹಂಕಾರದಿಂದ ಮಾತಾಡುತ್ತೆ. ನಾನು ಜ್ಞಾನಿ, ನಾನು ಬರೋದಿಲ್ಲ, ನಾನು ಯಾಕೆ ಬರಲಿ? ಆಮೇಲೆ ಇನ್ನೊಂದು ಕಲ್ಲನ್ನು ಕರೆದಾಗ ಅದು ಬರುತ್ತೆ. ಅವಾಗ ಆ ಕಲ್ಲು ಬಂದು 2 ತಿಂಗಳನೋ, 3 ತಿಂಗಳನೋ, 4 ತಿಂಗಳನೋ, 5 ತಿಂಗಳನೋ, ವರ್ಷನೋ, ಅದು ಅತ್ಯುತ್ತಮವಾದ ಒಂದು ಕಲ್ಲಾಗುತ್ತೆ. ಅದು ಒಂದು ಜ್ಞಾನದ ಕಲ್ಲಾಗುತ್ತೆ. ಆವಾಗ ಆ ಕಲ್ಲನ್ನು ಹಿಡಿದುಕೊಂಡು ಪಾಸ್ಟರ್ ಅದೇ ಮಾರ್ಗದಲ್ಲಿ ಹೋಗ್ತಾರೆ. ಅದೇ ಕಲ್ಲು, ಇನ್ನೊಂದು ಕಲ್ಲು ಇರುತ್ತೆ, ಅದು ಅಲ್ಲೇ ಇರುತ್ತೆ. ಹೋಗಿ ಕಲ್ಲು ಹೇಳುತ್ತೆ, ನೋಡೀಗ ನಾನು ಆ ಸ್ಥಾನದಲ್ಲಿದ್ದೀನಿ. ನೀನು ಆವತ್ತು ಬಂದಿದ್ರೆ ನೀನು ಸಹ ಈ ಒಂದು ಜ್ಞಾನದ ಸ್ಥಾನದಲ್ಲಿರುತ್ತಿದ್ದೆ. ನನ್ನ ಸ್ಥಾನ ಏನು? ನಾನು ದೊಡ್ಡ ದೊಡ್ಡ ಪ್ರಾರ್ಥನಾಲಯಗಳಿಗೆಲ್ಲ ಹೋಗ್ತಾ ಇದ್ದೀನಿ ಪಾಸ್ಟರ್ ಜೊತೆಗೆ. ನಾನು ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀನಿ. ನಾನು ಪಾಪದ ಕೆಲಸಗಳನ್ನೆಲ್ಲ ಬಿಟ್ಟಿದ್ದೀನಿ. ನೀನಿನ್ನೂ ಅಲ್ಲೇ ಇದೀಯಾ? ನೋಡಿ ವ್ಯತ್ಯಾಸ ಹೇಗಿದೆ. ಹಂಗೆ ಅಜ್ಞಾನಿಗಳು ಅಲ್ಲೇ ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಆತನಿಗೆ ಬಿಡಿಸಲಾರದಂಥ ಕಷ್ಟಗಳು ಯಾವುದು ಇಲ್ಲವೇ ಇಲ್ಲ. ಕರ್ತನಿಗೆ ಮಕ್ಕಳಿಗೆ ಬರ್ತಕ್ಕಂಥ ಕಷ್ಟಗಳು, ಯಾವುದೇ ಕಷ್ಟಗಳು ಬಂದ್ರೂ ಕ್ಷಣಾರ್ಧದಲ್ಲಿ ಅವು ನಶಿಸಿ ಹೋಗುತ್ತವೆ. ಸತ್ಯವೇದದಲ್ಲಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ಒಬ್ಬ ಮನುಷ್ಯನನ್ನು ಮಾರ್ಕ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಬೈಬಲ್ನಲ್ಲಿ ಓದ್ತೀವಿ. ಮಾರ್ಕ 3ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನಿಗೆ ದೆವ್ವ ಹಿಡಿದಿರೋದನ್ನ ಓದ್ತೀವಿ. ಸಾಮಾನ್ಯ 5ನೇ ಅಧ್ಯಾಯ ಇರ್ಬೇಕು. ಇದರಲ್ಲೇನು ಕೊಟ್ಟಿಲ್ಲ. ನಾನು ಸುಮ್ಮನೆ ಇದು ಯಾವುದೋ ಒಂದು ಇದರಲ್ಲಿ ಟಿಕ್ ಹಾಕೊಂಡಿದ್ದೆ. ಚರ್ಚ್ ಒಳಗೆ ನಮ್ಮ ಹೆಬ್ಬಾಳ್ ವಿಕ್ಟೋರಿ ಏಜ್ ಚರ್ಚ್ ನಮ್ಮದು. ನಮ್ಮ ಹಿರಿಯರು ಪ್ರೇಯರ್ ಮಾಡ್ಬೇಕಾದ್ರೆ ಸುಮ್ಮನೆ ಟಿಕ್ ಹಾಕೊಂಡಿದ್ದೆ. ಬಟ್ ಅದು 5ನೇ ಅಧ್ಯಾಯ. ಮಾರ್ಕ 5ನೇ ಅಧ್ಯಾಯದಲ್ಲಿ ಓದ್ತೀವಿ ಏನಂತ? ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ಒಬ್ಬ ಮನುಷ್ಯನನ್ನು 5ನೇ ಅಧ್ಯಾಯದಲ್ಲಿ ಓದ್ತೀವಿ ಬೈಬಲ್ನಲ್ಲಿ. ದೆವ್ವಗಳ ದಂಡು ಎಂದರೆ ಗುಂಪು. ಅಷ್ಟು ದುರಾತ್ಮಗಳು ಅವನಲ್ಲಿದ್ದುದರಿಂದ ಅವನನ್ನು ಸರಪಣಿಯಿಂದಲೂ ಸಹ ಬಂಧಿಸಲಾಗಲಿಲ್ಲ. ಅವನು ಸರಪಣಿಯಿಂದ ಕಟ್ಟಿದ್ರು ಆ ಸರಪಣಿ ಪಟ ಪಟ ಕಿತ್ತೋಗ್ತಾ ಇದ್ವು ಅಂತೆ. ಎಷ್ಟು ಶಕ್ತಿ ಇರ್ಬೋದು ಅವುಗಳಲ್ಲಿ. ಅವನು ವಸ್ತ್ರವಿಲ್ಲದವನಾಗಿ ಸಮಾಧಿಗಳ ಬಳಿ ವಾಸಿಸುತ್ತಿದ್ದನು. ಬರೇ ಮೈಯಲ್ಲಿ, ವಸ್ತ್ರನೇ ಇಲ್ಲ, ಏನೋ ಒಂದು ಲಂಗೋಟಿ, ಬರೇ ಸ್ಮಶಾನದಲ್ಲಿ ವಾಸ ಮಾಡೋದು. ಸ್ಮಶಾನದಲ್ಲಿ ಬಂದಿರತಕ್ಕಂಥವ್ರಿಗೆಲ್ಲ ಎದುರಿಸೋದು, ಅವ್ರು ತಂದಿರ್ತಕ್ಕಂಥ ವಸ್ತುಗಳನ್ನೆಲ್ಲ ತಿನ್ನೋದು, ಕಸ್ಕೊಳೋದು, ಈ ಟೈಪ್. ದೆವ್ವ ಅವನು. ಎಲ್ಲರೂ ಹೆದರ್ತಿದ್ರು ಅವನಿಗೆ. ಇಲ್ಲಿ ಹೋಗ್ಬಾರ್ದು, ಸಾಯಂಕಾಲ ಆಯಿತು. ಆದರೆ ಯೇಸು ಕ್ರಿಸ್ತನು ಕನಿಕರಿಸಿ ಅವನನ್ನು ಬಿಡುಗಡೆ ಮಾಡಿದನು. ಪಿಶಾಚಿಯ ಕಟ್ಟುಗಳಿಂದಲೂ ಕರ್ತನು ಬಿಡಿಸುವವನು. ಆದ್ದರಿಂದ ಯಾರೂ ಕೈಬಿಟ್ಟರೂ ನಮ್ಮನ್ನು
ಕೈ ಬಿಡದಾತನು ಹಸ್ತಗಳನ್ನು ಹಿಡಿದುಕೊಳ್ಳಿರಿ. ಯಾರು ಕೈ ಬಿಟ್ರು ನಮ್ಮನ್ನು ಕೈ ಬಿಡಿದಾತನ ಹಸ್ತಗಳನ್ನು ಹಿಡಿದುಕೊಳ್ಳಿ. ಯಾರು ಕೈ ಬಿಟ್ರು ನಮ್ಮನ್ನ, ನಾವು ನಂಬಿರ್ತಕ್ಕಂಥ ಕರ್ತ, ನಮ್ಮ ತಂದೆಯಾದ ಯೇಸು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಮತ್ತೊಂದು ಕಟ್ಟನ್ನು ನಾವು ನೋಡುತ್ತೇವೆ. ಕರ್ತನ ಸುವಾರ್ತೆಯ ನಿಮಿತ್ತವಾದ ಕಟ್ಟು. ಕ್ರಿಸ್ತ ನಂಬಿಕೆಯ ನಿಮಿತ್ತ ಸೆರೆಮನೆಯಲ್ಲಿ 2 ಸರಪಣಿಗಳಿಂದ ಕಟ್ಟಲ್ಪಟ್ಟ 2 ಸಿಪಾಯಿಗಳು ನಡುವೆ ಇದ್ದನು. ಪೇತ್ರನು. ಅದೇ ರೀತಿ ಸುವಾರ್ತೆಯ ನಿಮಿತ್ತ ಪೌಲನು ಮತ್ತು ಸೀಲನನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಹಾಕಿದ್ದರು. ಇವರನ್ನು ಬಿಡಿಸಲು ಬಂದು ಭೂಕಂಪವನ್ನೇ ಕರ್ತನು ಕಳುಹಿಸಬೇಕಾಯಿತು. ದೇವಮಕ್ಕಳೇ, ಇಟ್ಟುಕಟ್ಟುಗಳು ಯಾವುದೇ ಆಗಿದ್ದರೂ, ಅದು ಎಷ್ಟೇ ಬಲವಾಗಿದ್ದರೂ ಕರ್ತನು ಅದನ್ನು ಬಿಡಿಸಬಲ್ಲನು. ನಿಮ್ಮ ಕಟ್ಟುಗಳನ್ನು ಮುರಿದು ಅದರ ಮೂಲಕವೇ ಸುವಾರ್ತೆಯನ್ನು ಸಾರುವ ಹಾಗೆ ಮಾಡುವನು. ನಮಗೆ ಎಷ್ಟೇ ಕಷ್ಟದಲ್ಲಿ ನೋಡಿ, ಜೈಲುಗಳಲ್ಲಿ ನಮ್ಮ ಕಾಲಿಗೆ ಕೈಗೆ ಎಲ್ಲಕ್ಕೂ ಕೊಳಗಳನ್ನು ಹಾಕಿ ನಮ್ಮನ್ನು ಬಂಧನೆ ಮಾಡಿದ್ರು ಆ ಕಟ್ಟುಗಳೆಲ್ಲ ತಾನಾಗೆ ಉದುರಿ ಹೋಗುತ್ತವೆ. ಸತ್ಯವಾದ ವಾಕ್ಯಗಳನ್ನು ಪರಿಪಾಲನೆ ಮಾಡಿ ಸತ್ಯವನ್ನೇ ಅಳವಡಿಕೆ ಮಾಡಿ, ಸತ್ಯದ ಮುಂದೆ ಅಜ್ಞಾನ, ಈ ಬೆಳಕು ಬಂದಾಗ ಕತ್ತಲು ಹೇಗೆ ಓಡಿ ಹೋಗುತ್ತೆ ಹಾಗೆ ಓಡುತ್ತದೆ. ಹರಿಯುವ ನೀರು, ಕೊಳೆ ನೀರಿನಿಂದ ಹೊಸ ನೀರು ಬಂದಾಗ ಹಳೆ ನೀರು ಹೊರಟು ಹೋಗುತ್ತೆ. ಈಗ ಆ ಊರಲ್ಲಿ ಭಾಳ ದೆವ್ವಗಳಿದಾವಪ್ಪ ಅಂತ ಹೇಳ್ತಾರೆ. ಊರಿನ ಸುದ್ದಿ ನಮಗೆ ಯಾಕೆ? ನಮ್ಮ ಮನೇಲಿ ನಮ್ಮ ದೆವ್ವ ಅಲ್ಲಪ್ಪ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ, ನಮ್ಮ ಸಂಬಂಧಿಕರಾಗಲಿ ಯಾರಿಗೆ ದೆವ್ವಿಲ್ಲ. ಯಾಕಂದ್ರೆ ನಮಗೆ ಕರ್ತನ ಆಶೀರ್ವಾದವಿದೆ. ಕರ್ತ ನಮ್ಮನ್ನು ಯಾವಾಗಲೂ ಕಾಯುತ್ತಿದ್ದಾರೆ. ಕರ್ತನನ್ನು ಪರಿಪಾಲನೆ ಮಾಡುವುದರಿಂದ ನಮಗೆ ತುಂಬ ಒಂದು ಜೀವನ ಸುಗಮವಾಗಿ ಸಾಗುತ್ತದೆ. ಅದೇ ರೀತಿ ನಮಗಾಗಿ ಕರ್ತನು ಯಾವಾಗಲೂ ಚಿಂತಿಸುತ್ತಾನೆ. ಆತನು ನಮಗಾಗಿ ಯಾವಾಗಲೂ ನಮ್ಮನ್ನು ಪ್ರೀತಿಸುತ್ತಾನೆ. ಯಾರಾದರೂ ನಮ್ಮನ್ನು ಕುರಿತು ವಿಚಾರಿಸಿದರೆ ನಾವು ಅದನ್ನು ನೆನೆಸಿ ಸಂತೋಷ ಪಡುತ್ತೇವೆ. ದೀರ್ಘಕಾಲ ಹೊರಗಡೆ ಇದ್ದ ಊರಿಗೆ ಹಿಂದಿರುಗಿದವರನ್ನು ಯೋಗಕ್ಷೇಮ ವಿಚಾರಿಸುತ್ತೇವೆ. ಭಾಳ ದಿವಸ ಯಾರಾದರೂ ಊರಿಂದ ಹೋಗಿರ್ತಾರೆ ಎಲ್ಲಿಗಾದರೂ, ಅವ್ರು ಯಾವಾಗಾದರೂ ಬಂದರೆ, ಏನಪ್ಪ ಚೆನ್ನಾಗಿದೆಯಾ, ಏನು ವಿಶೇಷ, ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ನಿಮ್ಮ ಮಕ್ಳು ಹೆಂಗೆ ಕೆಲಸ ಮಾಡ್ತಾರೆ, ಈ ರೀತಿ ಎಲ್ಲ ವಿಚಾರ ಮಾಡ್ತಾ ಇರ್ತೀವಿ ನಾವು. ಅದೇ ಅವರಿಗೂ ಸಂತೋಷವಾಗುತ್ತದೆ. ಅದೇ ಅವರಿಗೆ ತುಂಬ ಸಂತೋಷ. ಅದೇ ರೀತಿ ನಮ್ಮಲ್ಲಿ ಕರ್ತನಿರೋದ್ರಿಂದ ನಮ್ಮನ್ನು ಕರ್ತ ವಿಚಾರ ಮಾಡುತ್ತಾನೆ. ನೀನು ಯಾವುದೇ ಕಾರಣಕ್ಕೂ ಪಾಪ ಮಾಡಬೇಡ, ಸುಳ್ಳು ಹೇಳಬೇಡ, ಯಾವುದೇ ಕೆಟ್ಟವಾದ ಚಟಗಳನ್ನು ಬಯಸಬೇಡ, ಎಲ್ಲರನ್ನು ತನ್ನ ಅಣ್ಣ ತಮ್ಮಂದಿರು ಮತ್ತು ಎಲ್ಲರನ್ನ ಅಕ್ಕ ತಂಗಿಯರೆಂದು ತಿಳಿದು ಸುಜ್ಞಾನದಿಂದ ನಡಿ ಅಂತ ಹೇಳ್ಬಿಟ್ಟು ಕರ್ತನು ನಮಗೆ ಹೇಳ್ತಾರೆ. ಕರ್ತನು ಯಾವಾಗಲೂ ಹಲ್ಲೆಲೂಯಾ, ಕರ್ತನು ನಮಗೆ ಎಂದು ಸತ್ಯವೇದವು ಹೇಳುತ್ತದೆ. ನಮಗೆ ಕರ್ತನು ಚಿಂತಿಸುವಾತನೆಂದು ಸತ್ಯವೇದ ಹೇಳುತ್ತದೆ. ಅದೇ ಸಮಯದಲ್ಲಿ ಕರ್ತನು ಸಂಪ್ರದಾಯದಂತೆ ವಿಚಾರಿಸುವ ಆತನಲ್ಲ, ನಿಮಗೆ ಸಹಾಯ ಮಾಡುವುದಕ್ಕಾಗಿಯೇ ವಿಚಾರಿಸುತ್ತಾನೆ. ಕರ್ತನು ನಮ್ಮ ಹಿತ ಚಿಂತಕನಾಗಿರುವುದರಿಂದ ವಿಚಾರಿಸುತ್ತಾನೆ. ನೋಡಿ, ಒಬ್ಬ ಹೆಣ್ಣುಮಗಳು ತಾನು ಹೆತ್ತು ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೇಲೆ ಕೂಸನ್ನು ಮರೆತಾಳೆ. ಅವಳಿಗೆ ಅರಿವು ಇರಲ್ಲ. ಒಬ್ಬ ಹೆಣ್ಣುಮಗಳು ಒಂದು ವೇಳೆ ಅವಳು ಮರೆಯಬಹುದು. ಎಷ್ಟೋ ನೋಡಿರ್ತೀವಿ ನಾವು. ಒಂದು ಮಗು ಆಗಿರುತ್ತೆ, ಏನೋ ಆಕಸ್ಮಿಕ ಜೀವನದಲ್ಲಿ ತೊಂದರೆ ಒಳಗಾಗಿ ಅವರ ಯಜಮಾನ, ಆ ಮಗುವಿನ ತಂದೆ ಆಕಸ್ಮಿಕ ಮರಣ ಹೊಂದಿಬಿಡ್ತಾನೆ. ಆವಾಗ ಈ ಒಂದು ಹೆಣ್ಣುಮಗಳಿಗೆ ಇನ್ನು ಚಿಕ್ಕ ವಯಸ್ಸಿರುತ್ತೆ.
ಇನ್ನೊಂದು ಮದುವೆ ಆದಾಗ ಅವನ ಇನ್ನೊಬ್ಬ 2ನೇ ಗಂಡ ಈ ಅಮ್ಮನಿಗೆ ಕಾಟ ಕೊಡ್ತಾ ಇರ್ತಾನೆ. ಅವನು ನನಗೆ ಹುಟ್ಟಿದವನಲ್ಲ ಆ ಮಗು, ಆ ಮಗು ಬೇಡ ಅಂತ ಹೇಳ್ಬಿಟ್ಟು. ಈ ರೀತಿ ಆದಾಗ ಆಕೆಗೆ ಆ ಮಗುವಿನ ಮೇಲೆ ಕರುಣೆ ಇರಲ್ಲ. ಬೇಡ ನೀನು ಬಿಟ್ಟು ಹೋಗು, ಇಲ್ಲ ಹಿಂಸೆ ಕೊಡೋದು. ಅವಾಗ ಅದು 5-6 ವರ್ಷ ಮಗು ಆವಾಗಲೇ ಬಿಟ್ಟು ಹೋಗ್ಬಿಡುತ್ತೆ. ಅಂಥ ಮಕ್ಕಳನ್ನು ಕರ್ತ ಎತ್ತಿಕೊಳ್ಳುತ್ತಾನೆ. ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಾನೆ. ನೋಡ್ರಿ, ಹೆಂಡತಿ, ಮಕ್ಕಳು, ಸಂಬಂಧಿಕರು ಯಾರು ಕಷ್ಟಕ್ಕಾಗಲ್ಲ. ಇದು ಸತ್ಯವಾದ ಮತ್ತು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು. ಯಾರೂ ಆಗಲ್ಲ ರೀ. ಬೇಕಾದಂಗಿದಾರೆ ನಮ್ಮವರು. ಬಟ್ ₹1 ಯಾರು ಹೆಲ್ಪ್ ಮಾಡಲಿಲ್ಲ. ನಾನು ಕಣ್ಣೀರೆಲ್ಲ ಹಾಕಿದೆ ಕಣ್ರಿ. ನಾನು ಮಾತಾಡಿಸ್ತಿದ್ದೂ ಇಲ್ಲ. ತುಂಬ ಬೇಜಾರಾಯಿತು ನನಗೆ. ಬಟ್ ನಾನು ತುಂಬ ಅದೃಷ್ಟವಂತ ಕಂದರಿ. ಕಾರಣ ನಾನು ಏಸಪ್ಪನಲ್ಲಿ ಬರದೇ ಇದ್ದರೆ ನಾನು ಸತ್ತು ಬಂದು ಮಾತು ಹೇಳ್ತೀನಿ. ನಾನು ನಾವು ಅಷ್ಟು ಸಾಯ್ಬೇಕಾಯ್ತು ಕಣ್ರಿ. ಅಷ್ಟೊಂದು ಕಷ್ಟದಲ್ಲಿರ್ತಕ್ಕಂಥ ಐ ಮೀನ್ ಏಸಪ್ಪ ನಮ್ಮನ್ನ ಎತ್ಕೊಂಡು ಅಲ್ಲೆಲೂಯಾ. ಏಸಪ್ಪನ ಒಂದು ವಾಕ್ಯಗಳನ್ನು ಇವತ್ತಿನ ದಿವಸ ನಾನು ತುಂಬ ತುಂಬ ಆಶ್ಚರ್ಯ ಪಡ್ತಾ ಇದ್ದೀನಿ. ಅದು ಸಂತೋಷ ಇದೆ, ನೆಮ್ಮದಿ ಇದೆ. ನೆಮ್ಮದಿ ಎಲ್ಲಿ ದುಡ್ಡು ಕೊಟ್ಟು ಸಿಗ್ತಕ್ಕಂಥ ವಸ್ತು ಅಲ್ಲ ಅದು. ಆಮೇಲೆ ಎಲ್ಲದಕ್ಕೂ ನಮಗೆ ರಕ್ಷಣೆ ಕೊಡ್ತಕ್ಕಂಥ ನಮ್ಮ ದೇವರು ನನಗೆ ಸಿಕ್ಕ. ನೋಡ್ರಿ, ಎಷ್ಟೋ ಜನಗಳು ತಮ್ಮ ತಮ್ಮ ಒಂದು ದೊಡ್ಡ ದೊಡ್ಡ ಒಂದು ಮನೆತನಗಳಲ್ಲಾಗಲಿ, ಚಿಕ್ಕ ಮನೆತನಗಳಲ್ಲಾಗಲಿ ದೊಡ್ಡ ದೊಡ್ಡ ಸಮಸ್ಯೆಗೆ ಈಡಾಗಿ ಏನೋ ಒಂದು ಆಘಾತಕ್ಕೆ ಗುರಿಯಾಗಿ ಅವ್ರ ಪ್ರಾಣ ಹೋಗ್ತಕ್ಕಂಥ ಸಮಯಗಳು ಬಂದಾಗೂ ಏಸಪ್ಪ ನೆನೆಸಿ ಇವತ್ತು ದಿವಸ ಚೆನ್ನಾಗಾಗಿ ಏಸಪ್ಪ ನೀನು ಶ್ರೀಮಂತ ನೀನು ನೋಡ್ಬೇಕು, ನೀನು ಬಡವ ನೀನು ನೋಡ್ಬಾರ್ದು ಅನ್ನೋ ಒಂದು ಮನೋಭಾವನೆ ಇಲ್ಲ ಏಸಪ್ಪಗೆ. ಅವ್ನು ಭಿಕ್ಷುಕ ಆಗಿರಲಿ, ಅವನ್ನ ರಕ್ಷಣೆ ಮಾಡ್ತಾನೆ. ಅವ್ನು ನಾಳೆ ದಿವಸ ಅವನಿಗೆ ದುಡ್ಕೊಂಡು ತಿನ್ನೋಂಥ ಒಂದು ಶಕ್ತಿ ಕೊಡ್ತಾನೆ ರೀ ಕಣ್ರಿ. ಹಾಗೆ ನೋಡಿ, ನಾನು ಸ್ಟಾರ್ಟಿಂಗು ಎಷ್ಟು ಕಷ್ಟದಲ್ಲಿದ್ದೆ ಅಂದರೆ ತುಂಬ ಕಷ್ಟದಲ್ಲಿದ್ದೆ. ಆದರೆ ನನಗೆ ದೇವರ ಆಶೀರ್ವಾದ ಮುಂದೆ ಇದೆ ಅನ್ನೋ ಒಂದು ಮನೋಭಾವ ನನಗೆ ಗೊತ್ತಿರಲಿಲ್ಲ, ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು. ತುಂಬ ಕಷ್ಟದಲ್ಲಿದ್ದಾಗ ಆದರೂ ಒಂದು ಆಮೆ ನಡಿಗೆಯಲ್ಲಿ ನಿಧಾನಕ್ಕೆ ಅದನ್ನು ಕಷ್ಟವನ್ನು ಪೂರೈಸ್ಕೊಳ್ತಾ ಒಂದು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಸೆಕ್ಯೂರಿಟಿ ಸೂಪರ್ವೈಸರ್. ನಿಧಾನವಾಗಿ ಒಂದು ಆಟೋ ತಗೊಂಡೆ. ಆಮೇಲೆ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡಿದೆ ಡ್ರೈವರ್ ಆಗಿ. ಆ್ಯಕ್ಚುಲಿ ಚಾಲಕ ನಾನು. ಬಟ್ ಬೆಂಗಳೂರಲ್ಲಿ ಏರಿಯಾ ಗೊತ್ತಿರಲಿಲ್ಲ ನನಗೆ ಫಸ್ಟ್ ಟೈಮ್ ಬಂದಾಗ. ಹಾಗಾಗಿ ನಾನು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಆಟೋ ತಗೊಂಡೆ. ಆಮೇಲೆ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಆಮೇಲೆ ಆಟೋ ಬಿಟ್ಟು ಕ್ಯೂಟ್ 4 ವೀಲರು ಚಿಕ್ಕ ನಮ್ಮದೊಂದು ಆಟೋ ಟ್ಯಾಕ್ಸಿ, ಆಟೋ ಕ್ಯಾಬ್ ಇದೆ. ಬಜಾಜ್ ಕ್ಯೂಟ್ ಅಂತೇಳಿ ಬಜಾಜ್‌ನಲ್ಲೇ ಒಂದು ಚಿಕ್ಕದು ಬಿಟ್ಟಿದಾರೆ ನೋಡ್ರಿ. ಅದಕ್ಕೆಲ್ಲ ಆಟೋ ಬುಕ್ಕಿಂಗೇ ಬರೋದು. ಎಲ್ಲ ಸಾಲೆಲ್ಲ ಕ್ಲಿಯರ್ ಆಗಿದೆ. ತುಂಬ ಚೆನ್ನಾಗಿದೆ ಈಗ. ಬಟ್ ಕರ್ತ ಇದನ್ನೆಲ್ಲ ನಡೆಸ್ಕೊಂತ ಬಂದಿರೋದು ಅಂತ ನನಗೆ ಗೊತ್ತಾಗಿದ್ದು ಕರ್ತನಲ್ಲಿ ಬಂದ ಮೇಲೆ ಮಾತ್ರ. ಅಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ. ಯಾಕಂದ್ರೆ ಅಷ್ಟೊಂದು ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಬಂತು ನನಗೆ. ಊರೇ ಬಿಟ್ಟು ಹೋಗ್ಬೇಕಾಯ್ತು. ಒಂದೇ ದಿವಸ, 2ನೇ ದಿವಸದಲ್ಲಿ ನನಗೆ ಅದ್ಭುತವಾದ ಕಾರ್ಯಗಳು ನಡೆದವು. ಕರ್ತನ ಆಶೀರ್ವಾದ ನಿಜವಾಗ್ಲೂ ತುಂಬ ಬಲವಾಗಿರ್ತಕ್ಕಂಥ ಆಶೀರ್ವಾದ. ತುಂಬ ಪವರ್‌ಫುಲ್ ಆಗಿರ್ತಕ್ಕಂಥ ಆಶೀರ್ವಾದ. ಆಮೀನ್. ಹೀಗೆ ನಾವು ಹೇಳುತ್ತಾ ಹೋದರೆ ಆ, ಕರ್ತನ ಬಗ್ಗೆ ಅದಕ್ಕೆ ಕೊನೆನೇ ಇರೋದಿಲ್ಲ. ಎಷ್ಟೇ ಹೇಳಿದ್ರೂ ಸಾಲದು ಅನಿಸುತ್ತೆ. ಆಡಿಸ್ತಾ ಇರ್ತಾನೆ ಭಗವಂತ. ದೇವರಾಗಿರ್ತಕ್ಕಂಥ ಕರ್ತ ನಮ್ಮಲ್ಲಿ ನೀನು ಹೇಗಿರಬೇಕು, ಏನು ಮಾಡಬೇಕು, ನಮಗೆ ಮುಂದೆ ಬರ್ತಕ್ಕಂಥ ಕಷ್ಟದ ದಾರಿಗಳು ಸಹ ಕರ್ತ ನಮಗೆ ತೋರಿಸ್ತಾರೆ. ಹಲ್ಲೆಲೂಯಾ.